ನವೆಂಬರ್ 15ರ ರಿಲೀಸ್ ಡೆಡ್ಲೈನ್, ಡಿಸೆಂಬರ್ 15ರೊಳಗೆ ಮಿನಿ ಆಕ್ಷನ್. 2026ರ IPLಗೆ ಸಜ್ಜಾಗ್ತಾ ಇರುವಂತ ಫ್ರಾಂಚೈಸಿಗಳು ನೆಕ್ಸ್ಟ್ ಸೀಸನ್ಗೆ ಸೂಪರ್ ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಮಾಡುವಂತ ಲೆಕ್ಕಾಚಾರದಲ್ಲಿದ್ದಾವೆ. ಒಂದಷ್ಟು ಆಟಗಾರರ ಮೇಲೂ ಕೂಡ ಕಣ್ಣಿಟ್ಟಿದ್ದಾರೆ. ಅದರಲ್ಲೂ ಕನ್ನಡಿಗ KL ರಾಹುಲ್ಗಂತೂ ಡಿಮ್ಯಾಂಡ್ ಅಪೋ ಡಿಮ್ಯಾಂಡ್. KL ರಾಹುಲ್ ಬಂದ್ರೆ ಒಂದೇ ಕಲ್ಲಿನಲ್ಲಿ 3 ಹಕ್ಕಿಯನ್ನು ಹೊಡೆಯುವಂತ ಪ್ಲಾನ್ ನಲ್ಲಿದ್ದಾರೆ. ಅಷ್ಟಕ್ಕೂ KLಗೆ ಯಾಕೆ ಅಷ್ಟೊಂದು ಬೇಡಿಕೆ? ಯಾವ ಟೀಮ್ ಕಣ್ಣಿಟ್ಟಿದೆ? ಪ್ಲಾನ್ ಏನು? ಕ್ಯಾಪ್ಟನ್ ಆಪರ್ಚುನಿಟಿ ಸಿಕ್ಕಿದ್ಯಾ? ಈ ಬಗೆಗಿನ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 19ನೇ ಸೀಸನ್ IPLಗೆ ಉಳಿದಿರೋದೇ ಇನ್ನ 5 ತಿಂಗಳು. 2026ರ ಫೆಬ್ರವರಿಯಲ್ಲಿ T20 ವಿಶ್ವಕಪ್ ಬೇರೆ ಇರೋದ್ರಿಂದ IPL ಆಡ್ದಂಗೆ ಬಂದ್ಬಿಡುತ್ತೆ. ಸದ್ಯ ಟೀಮ್ ಇಂಡಿಯಾ ಸಾಲು ಸೀರೀಸ್ಗಳಲ್ಲಿ ಬ್ಯುಸಿ ಆಗಿದೆ. ಬ್ಯಾಕ್ ಟು ಬ್ಯಾಕ್ ಶೆಡ್ಯೂಲ್ ಕೂಡ ಫಿಕ್ಸ್ ಆಗಿದೆ. ಇದರ ನಡುವೆಯೇ ಮುಂದಿನ ಆವೃತ್ತಿಯ IPLನ ಒಂದಷ್ಟು ಪ್ರೊಸೀಜರ್ಸ್ ಕೂಡ ನಡೀತಾ ಇದೆ. ಆಲ್ರೆಡಿ ಟ್ರೇಡ್ ವಿಂಡೋ ಓಪನ್ ಇದ್ರೂ ಕೂಡ ಇದುವರೆಗೂ ಕೂಡ ಯಾವುದೇ ತಂಡಗಳ ನಡುವೆ ಸ್ವಾಪ್ ಡೀಲ್ ಆಗಿಲ್ಲ ಅಥವಾ ಖರೀದಿನೂ ಕೂಡ ಮಾಡಿಲ್ಲ. ಸೊ ಮಿನಿ ಆಕ್ಷನ್ ನಲ್ಲೇ ಬಿಡ್ ಮಾಡುವಂತ ಗೇಮ್ ಪ್ಲಾನ್ ಅಲ್ಲಿದ್ದಾರೆ. ಅದರಲ್ಲೂ KL ರಾಹುಲ್ ಮೇಲೆ ಕಣ್ಣಿಟ್ಟಿದೆ KKR ಟೀಮ್. ರಾಹುಲ್ ಬಂದ್ರೆ ಓಪನರ್, ಕೀಪರ್ ಅಂಡ್ ಕ್ಯಾಪ್ಟನ್ಸಿ. ಸದ್ಯ ಟೀಮ್ ಇಂಡಿಯಾದಲ್ಲಿ KL ರಾಹುಲ್ ರನ್ನ T20 ಫಾರ್ಮೆಟ್ ಇಂದ ಹೊರಬಿಡಲಾಗಿದೆ. ಬಟ್ ಹೀಗಿದ್ರೂ ಕೂಡ IPL ನಲ್ಲಿ ಮಾತ್ರ ಫುಲ್ ಬೇಡಿಕೆಯಲ್ಲಿದ್ದಾರೆ. ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ, ವಿಕೆಟ್ ಕೀಪರ್ ಬ್ಯಾಟರ್ ಆಗಿ, ಹಾಗೆ ಕ್ಯಾಪ್ಟನ್ ಆಗಿ ತಂಡವನ್ನ ಲೀಡ್ ಮಾಡಿರುವಂತ ಅನುಭವ ಇದೆ. ಹೀಗಾಗಿ ರಾಹುಲ್ಗಾಗಿ ಸಾಕಷ್ಟು ಫ್ರಾಂಚೈಸಿಗಳು ಕಣ್ಣಿಟ್ಟಿವೆ. ಕಳೆದ ಆವೃತ್ತಿಯಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನ ಸೇರ್ಕೊಂಡಿದ್ದಂತ ರಾಹುಲ್ ಕೇವಲ ಆಟಗಾರನಾಗಿ ಮಾತ್ರ ಕಣಕ್ಕಿಳಿದಿದ್ರು. ಆದ್ರೀಗ ಮುಂಬರುವಂತ ಸೀಸನ್ಗೆ KKR ಫ್ರಾಂಚೈಸಿ ರಾಹುಲ್ ರನ್ನ ಕರೆತಂದು ಕ್ಯಾಪ್ಟನ್ಸಿಯನ್ನ ನೀಡುವಂತ ಲೆಕ್ಕಾಚಾರದಲ್ಲಿದೆ. ಶಾರುಖ್ ಖಾನ್ ಒಡೆತನದ KKR ಫ್ರಾಂಚೈಸಿ ಈಗಾಗಲೇ ಒಂದು ಸುತ್ತಿನ ಮಾತುಕತೆ ನಡೆಸಿದೆ ಅನ್ನುವಂತ ಸುದ್ದಿ ಕೂಡ ಇದೆ. ಈಗಿರುವಂತ ಮಾಹಿತಿ ಪ್ರಕಾರ ರಾಹುಲ್ ರನ್ನ ತಂಡಕ್ಕೆ ಸೇರಿಸಿಕೊಳ್ಳೋದು ಮಾತ್ರವಲ್ಲದೆ ಅವರಿಗೆ KKR ತಂಡದ ನಾಯಕತ್ವ ಹಾಗೆ ಆರಂಭಿಕನ ಜವಾಬ್ದಾರಿ ಮತ್ತು ವಿಕೆಟ್ ಕೀಪಿಂಗ್ ಜವಾಬ್ದಾರಿಯನ್ನ ವಹಿಸೋಕೆ KKR ಪ್ಲಾನ್ ಮಾಡಿಕೊಂಡಿದೆ. ರಹಾನೆ ನಾಯಕತ್ವದಲ್ಲಿ ಶೈನ್ ಆಗದ ಶಾರುಖ್ ಟೀಮ್. ಅಷ್ಟಕ್ಕೂ KKR ತಂಡಕ್ಕೆ ಹೊಸ ಕ್ಯಾಪ್ಟನ್ನ ಅಗತ್ಯ ಇದ್ದೇ ಇದೆ. 2024ರಲ್ಲಿ ಚಾಂಪಿಯನ್ ಪಟ್ಟಕ್ಕೇರಿದಂತ KKR ತಂಡ ಕಳೆದ ಆವೃತ್ತಿಯಲ್ಲಿ ಅಷ್ಟೊಂದು ಶೈನ್ ಆಗಿರಲಿಲ್ಲ. 2024ರಲ್ಲಿ ಶ್ರೇಯಸ್ ಅಯ್ಯರ್ ನಾಯಕತ್ವದಲ್ಲಿ ಚಾಂಪಿಯನ್ ಆಗಿದ್ರು. ಆದ್ರೆ 2025ರ IPLಗೂ ಮುನ್ನ ಶ್ರೇಯಸ್ ಅಯ್ಯರ್ ಪಂಜಾಬ್ ತಂಡವನ್ನ ಸೇರ್ಕೊಂಡಿದ್ರು. ಹೀಗಾಗಿ KKR ತಂಡವನ್ನ ಅಜಿಂಕ್ಯ ರಹಾನೆ ಲೀಡ್ ಮಾಡಿದ್ರು. ಅವರನ್ನ ಕ್ಯಾಪ್ಟನ್ ಆಗಿ ನೇಮಕ ಮಾಡಿತ್ತು ಫ್ರಾಂಚೈಸಿ. ಆದ್ರೆ ರಹಾನೆ ನಾಯಕತ್ವದಲ್ಲಿ KKRನ ಪ್ರದರ್ಶನ ಕಳಪೆಯಾಗಿತ್ತು. ತಂಡಕ್ಕೆ ಪ್ಲೇ ಆಫ್ ಅನ್ನ ತಲುಪೋಕು ಕೂಡ ಸಾಧ್ಯವಾಗಿರಲಿಲ್ಲ. ಹೀಗಾಗಿ ಮುಂದಿನ ಸೀಸನ್ ನಲ್ಲಿ ರಹಾನೆ ನಾಯಕತ್ವ ಎಂಡ್ ಆಗಬಹುದು. ಅದು ಅಲ್ಲದೆ ಅವರಿಗೆ ಏಜ್ ಕೂಡ 35+ ಆಗಿರೋದ್ರಿಂದ ಅವರನ್ನ ನಾಯಕತ್ವದಿಂದ ಕೆಳಗಿಳಿಸುವಂತ ಲೆಕ್ಕಾಚಾರ ಕೂಡ ಇದೆ. ಸೊ ರಹಾನೆ ಬದಲಿಗೆ ರಾಹುಲ್ಗೆ ಪಟ್ಟ ಕಟ್ಟುವಂತ ಪ್ಲಾನ್ ನಡೀತಾ ಇದೆ. ವೆಂಕಟೇಶ್ ಅಯ್ಯರ್ನ ರಿಲೀಸ್ ಮಾಡಲು ಕೋಲ್ಕತ್ತಾ ಪ್ಲಾನ್. ಇನ್ನು ಕಳೆದ ಸೀಸನ್ ಅಲ್ಲಿ KKR ತಂಡ ಆ ಮಟ್ಟಿಗೆ ಫ್ಲಾಪ್ ಶೋ ತೋರಿಸೋಕೆ ಕಾರಣವೇ ವೆಂಕಟೇಶ್ ಅಯ್ಯರ್. ಕಳೆದ ಮೆಗಾ ಹರಾಜಿನಲ್ಲಿ ಬರೋಬ್ಬರಿ 23.75 ಕೋಟಿ ರೂಪಾಯಿಗೆ ವೆಂಕಿಯನ್ನ KKR ಖರೀದಿ ಮಾಡಿತ್ತು. ಬಟ್ ಕೊಟ್ಟ ಹಣಕ್ಕೂ ಅವರ ಪರ್ಫಾರ್ಮೆನ್ಸ್ಗೂ ಒಂದಕ್ಕೊಂದು ತಾಳೆನೇ ಆಗಲಿಲ್ಲ. KKR ಪರ ಕಳೆದ ಸೀಸನ್ ಅಲ್ಲಿ ಕೇವಲ 142 ರನ್ ಅಷ್ಟೇ ಕಲೆ ಹಾಕಿದ್ರು. ಹೀಗಾಗಿ ದುಬಾರಿ ಮೊತ್ತದ ವೆಂಕಿಯನ್ನ KKR ತಂಡ ರಿಲೀಸ್ ಮಾಡಿದ್ರೆ 23+ ಕೋಟಿ ಸೇವಿಂಗ್ಸ್ ಆಗುತ್ತೆ. ಆಗ ಈ ಹಣವನ್ನ ಬೇರೊಬ್ಬ ಸ್ಟಾರ್ ಪ್ಲೇಯರ್ ಮೇಲೆ ಬಿಡ್ ಮಾಡಬಹುದು. ಇದೇ ಕಾರಣಕ್ಕೆ ರಾಹುಲ್ ಮೇಲೆ ಕಣ್ಣಿಟ್ಟಿದ್ದಾರೆ. KL ರಾಹುಲ್ ಪ್ರಸ್ತುತ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದಲ್ಲಿದ್ದಾರೆ. ಕಳೆದ ವರ್ಷ ಅವರನ್ನ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಮೆಗಾ ಹರಾಜಿನಲ್ಲಿ 14 ಕೋಟಿ ರೂಪಾಯಿಗೆ ಖರೀದಿ ಮಾಡಿತ್ತು. ಕಳೆದ ಸೀಸನ್ ಅಲ್ಲಿ ರಾಹುಲ್ 1 ಶತಕ ಹಾಗೆ 3 ಅರ್ಧ ಶತಕಗಳು ಸೇರಿದಂತೆ ಸುಮಾರು 54ರ ಸರಾಸರಿಯಲ್ಲಿ 539 ರನ್ಗಳನ್ನ ಕಲೆ ಹಾಕಿದ್ರು. ಸೊ ರಾಹುಲ್ KKR ಸೇರಿದ್ರೆ ಕ್ಯಾಪ್ಟನ್ಸಿ ಕೂಡ ಫಿಕ್ಸ್ ಆಗುತ್ತೆ. ಸದ್ಯಕ್ಕಂತೂ KL ರಾಹುಲ್ ದೆಹಲಿ ತಂಡವನ್ನ ಬಿಡ್ತಾರಾ ಅಥವಾ ಇಲ್ವೋ, ಅಥವಾ ಅಲ್ಲೇ ಕಂಟಿನ್ಯೂ ಆಗ್ತಾರಾ ಅನ್ನೋದು ಇನ್ನು ಕೂಡ ಕನ್ಫರ್ಮ್ ಆಗಿಲ್ಲ. ಆದ್ರೆ ಡೆಲ್ಲಿ ಕ್ಯಾಪಿಟಲ್ ಫ್ರಾಂಚೈಸಿಂದ ರಾಹುಲ್ ಹೊರಬಹುದು ಅನ್ನುವಂತ ಟಾಕ್ ಅಂತೂ ಇದ್ದೇ ಇದೆ. ಹಾಗೇನಾದ್ರೂ ಬಂದ್ರೆ KKR ಟೀಮ್ ಗಾಳ ಹಾಕೋಕೆ ರೆಡಿ ಇದೆ. ರಾಹುಲ್ KKR ಅನ್ನ ಸೇರ್ಕೊಂಡ್ರೆ ಕ್ಯಾಪ್ಟನ್ ಆಗೋದಂತೂ ಗ್ಯಾರಂಟಿ ಇದೆ. ಯಾಕಂದ್ರೆ ರಾಹುಲ್ ನಿಜಕ್ಕೂ ಕೂಡ ಟ್ಯಾಲೆಂಟೆಡ್ ಪ್ಲೇಯರ್ ಅಂಡ್ ಆಲ್ ರೌಂಡ್ ಆಟಗಾರ. ಇಂಥ ಮಲ್ಟಿ ಟ್ಯಾಲೆಂಟೆಡ್ ಪ್ಲೇಯರ್ನ ಯಾರು ತಾನೇ ಮಿಸ್ ಮಾಡ್ಕೊಳ್ತಾರೆ ಹೇಳಿ. ನಮಸ್ಕಾರ.